ಸೂಕ್ತ ದಾಖಲೆ ಇಲ್ಲದೆ ಸಂಗ್ರಹಿಸಿಟ್ಟಿದ್ದ 7.86 ಕೋಟಿ ಮೌಲ್ಯದ ಮದ್ಯವನ್ನು ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಮದ್ಯ ಜಪ್ತಿಯಾಗಿರುವುದು. ಸೂಕ್ತ ದಾಖಲೆ ಇಲ್ಲದೆ ಸಂಗ್ರಹಿಸಿಟ್ಟಿದ್ದ 7.86 ಕೋಟಿ ಮೌಲ್ಯದ ಮದ್ಯ ಜಪ್ತಿಯಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿ ಡಾ ಶಿವಶಂಕರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಜಪ್ತಿ ಮಾಡಲಾಗಿದೆ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅಬಕಾರಿ ಪೊಲೀಸರ ತಂಡದಿಂದ ದಾಳಿ ನಡೆಸಲಾಗಿರುವುದು. ನೆಲಮಂಗಲದ ಡಿಸ್ಟಿಲರಿಯಲ್ಲಿ ಸೂಕ್ತ ದಾಖಲೆಗಳಿಲ್ಲದೆ ಸಂಗ್ರಹಿಸಿಟ್ಟಿದ್ದ ಮದ್ಯ ಈಗ ವಶಕ್ಕೆ. ಅಬಕಾರಿ ಇಲಾಖೆ ಸೆಕ್ಷನ್ಗಳ ಅಡಿಯಲ್ಲಿ ಸೂಕ್ತ ದಾಖಲೆ ಇಲ್ಲದ ಹಿನ್ನೆಲೆಯಲ್ಲಿ ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿಯ ತನಕ 45 ಕೇಸ್ಗಳು ದಾಖಲಾಗಿವೆ. 2 ಲಾರಿ, 2 ಕಾರು, ಜೀಪ್ ಮತ್ತೆ ಬೈಕ್ಗಳು ಸೇರಿದಂತೆ 9 ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ. ಲಕ್ಷಾಂತರ ಮೌಲ್ಯದ 10 ಕೆಜಿ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಇಲ್ಲಿ 7.86 ಕೋಟಿ ಮೌಲ್ಯದ ಮದ್ಯ ಮತ್ತೆ ಲಕ್ಷಾಂತರ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ನಾವೀಗ ಗಮನಿಸಬಹುದು, ಗಾಂಜಾ ಸಂಗ್ರಹಿಸಿಟ್ಟಿದ್ದಂತಹ ದೃಶ್ಯದಲ್ಲಿ ಕಾಣಬಹುದು. ಗಾಂಜಾವನ್ನ ಯಾವ ರೀತಿ ಪ್ಯಾಕ್ ಮಾಡಿ ಇಡಲಾಗಿತ್ತು ಅಂತ ಜಿಲ್ಲಾ ಚುನಾವಣಾಧಿಕಾರಿ ಡಾ ಶಿವಶಂಕರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಜಪ್ತಿ ಮಾಡಲಾಗಿದೆ. ನೆಲಮಂಗಲದ ಡಿಸ್ಟಿಲರಿಯಲ್ಲಿ ಸೂಕ್ತ ದಾಖಲೆಗಳಿಲ್ಲದೆ ಮದ್ಯವನ್ನ ಸಂಗ್ರಹಿಸಿಡಲಾಗಿತ್ತು. ಅಬಕಾರಿ ಇಲಾಖೆ ಸೆಕ್ಷನ್ಗಳ ಅಡಿಯಲ್ಲಿ ಸೂಕ್ತ ದಾಖಲೆ ಇಲ್ಲದ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿಯ ತನಕ 45 ಕೇಸ್ಗಳು ದಾಖಲಾಗಿವೆ. ಜೊತೆಗೆ ಮದ್ಯವನ್ನು ಜಪ್ತಿ ಮಾಡಲಾಗಿದೆ. ಅದರ ಜೊತೆಗೆ ಸುಮಾರು 10 ಕೆಜಿ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಲಿಕ್ಕರ್ ದೇವನಹಳ್ಳಿ ಮತ್ತೆ ನೆಲಮಂಗಲದಲ್ಲಿ ಆಗಿದೆ. ದೇವನಹಳ್ಳಿನಲ್ಲಿ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಒಂದು ಬಿಯರ್ ದಾಸ್ತಾನು ಆಗಿದ್ದು ಬಂದಿದೆ. ಮತ್ತೆ ಲೊಕೇಶನ್ ನಾನು ನಮಗೆ ಶೇರ್ ಮಾಡ್ತೀನಿ. ದೇವನಹಳ್ಳಿಯಲ್ಲಿ ಆಗಿದೆ. ಮತ್ತು ಇನ್ನೊಂದು ಜಾಸ್ತಿ ಕ್ವಾಂಟಿಟಿ ಆಗಿರುವಂಥದ್ದು ನೆಲಮಂಗಲದಲ್ಲಿ ನಮ್ಮದು ಡಿಸ್ಟಿಲರೀಸ್ ಎಲ್ಲ ಇದೆ. ಡಿಸ್ಟಿಲರೀಸ್ ಅಲ್ಲಿ ಸ್ವಲ್ಪ ಅನ್ಅಕೌಂಟೆಡ್ ಲಿಕ್ಕರ್ ಇರೋಂಥದ್ದು ಸಿಕ್ಕಿದೆ. ಅದನ್ನು ಕೂಡ ಅವರು ಕೇಸ್ ಬುಕ್ ಮಾಡಿದ್ದಾರೆ. ಅದು ಕೂಡ ಅವ್ರ ಪ್ರೆಮೈಸಸ್ ಅಲ್ಲೇ ಸಿಕ್ಕಿದೆ ಅದು, ಬಟ್ ಅದು ಅನ್ಅಕೌಂಟೆಡ್ ಲೆಕ್ಕದಲ್ಲಿ ಇರಲಿಲ್ಲ. ಅದು ಎಕ್ಸೈಸ್ ಆಕ್ಟ್ ಅಲ್ಲಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ. ಸೊ ಉಳಿದಂತೆ ಒಂದು ಟಿಪ್ ಆಫ್ ಮೇಲೆ ಒಂದು ಮಾಹಿತಿ ಆಧಾರದ ಮೇಲೆ ಒಂದು 10 ಕೆಜಿ ಗಾಂಜಾ ಕೂಡ ಅದನ್ನು ವಶಪಡಿಸಿಕೊಂಡಿದ್ದಾರೆ. ಅದ್ರ ಮೇಲೆ ಕೂಡ ಪ್ರಕರಣ ದಾಖಲು ಮಾಡಿ ಮದ್ಯ ಇಟ್ಸ್ ಅಬೌಟ್ 7 lakh liters ವರ್ತ್ ಅಬೌಟ್ 7.5 crores, ಸುಮಾರು 7.5 ಕೋಟಿ ಮೊತ್ತದ್ದು ಅಷ್ಟು ಮದ್ಯವನ್ನ ಸೀಸ್ ಮಾಡಿದ್ದಾರೆ. 45 ಪ್ರಕರಣ ಮಾಡಿದ್ದಾರೆ. 9 ವೆಹಿಕಲ್ ಸೀಸ್ ಮಾಡಿದ್ದಾರೆ. ಅದರಲ್ಲಿ 2 ಲಾರಿ ಸೀಸ್ ಮಾಡಿದ್ದಾರೆ. ಉಳಿದಂಥದ್ದು 4 ವೀಲರ್ಸ್, 2 ವೀಲರ್ಸ್. ಮುಖ್ಯವಾಗಿ ಲಿಕ್ಕರ್ ದೇವನಹಳ್ಳಿ ಮತ್ತೆ ನೆಲಮಂಗಲದಲ್ಲಿ ಆಗಿದೆ. ದೇವನಹಳ್ಳಿನಲ್ಲಿ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಒಂದು ಬಿಯರ್ ದಾಸ್ತಾನು ಆಗಿದ್ದು. ವಾಹನದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 5,30,00,000 ಜಪ್ತಿ ಮಾಡಲಾಗಿದೆ. ರಾಮನಗರ ಜಿಲ್ಲೆ ಕಣಮಿಣಕ್ಕೆ ಟೋಲ್ ಬಳಿ ಹಣ ಸೀಸ್ ಮಾಡಲಾಗಿರೋದು. ಟೋಲ್ ಬಳಿ ವಾಹನ ತಪಾಸಣೆ ವೇಳೆ ಕಂತೆ ನೋಟು ಪತ್ತೆಯಾಗಿದೆ. ಬ್ಯಾಂಕ್ಗೆ ಸೇರಿದಂತಹ ಹಣ ಅಂತ ವಾಹನ ಮಾಲೀಕ ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟ ಬ್ಯಾಂಕ್ ದಾಖಲೆಯನ್ನ ಈಗ ಬಿಡದಿ ಪೊಲೀಸರು ಕೇಳಿದ್ದಾರೆ. ಆದರೆ ಸೂಕ್ತ ದಾಖಲೆ ಕೊಟ್ಟಿಲ್ಲ ಅಂತಂದ್ರೆ ಹಣ ಜಪ್ತಿ ಮಾಡ್ತೀವಿ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ವಾಹನದಲ್ಲಿ ಅಕ್ರಮವಾಗಿ 5,30,00,000 ಸಾಗಾಟ ಮಾಡಲಾಗ್ತಾ ಇತ್ತು. ಅದನ್ನ ಈಗ ಜಪ್ತಿ ಮಾಡಲಾಗಿರೋದು. ರಾಮನಗರ ಜಿಲ್ಲೆ ಕಣಮಿಣಕ್ಕೆ ಟೋಲ್ ಬಳಿ ಹಣ ಸೀಸ್ ಮಾಡಲಾಗಿದೆ. ಟೋಲ್ ಬಳಿ ವಾಹನ ತಪಾಸಣೆ ವೇಳೆ ಕಂತೆ ನೋಟು ಪತ್ತೆಯಾಗಿದೆ. ಬ್ಯಾಂಕ್ಗೆ ಸೇರಿದಂತಹ ಹಣ ಅಂತ ವಾಹನ ಮಾಲೀಕ ಹೇಳ್ತಾ ಇದೆ. ಆದ್ರೆ ಯಾವ ಬ್ಯಾಂಕ್ ಅಂತ ಹೇಳ್ಬೇಕಲ್ಲ, ಅದು ಈ ಚುನಾವಣೆಯ ಸಂದರ್ಭದಲ್ಲಿ ನೀವೆಷ್ಟೇ ದುಡ್ಡು ತಗೊಂಡೋದ್ರೂ ಕೂಡ ಒಂದು ದಾಖಲೆ ಇಟ್ಕೊಳ್ಳೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ದಾಖಲೆ ಕೇಳಿದಾಗ ಕೊಟ್ಟಿಲ್ಲ ಅಂತಂದ್ರೆ ಅಷ್ಟು ಹಣ ಕೂಡ ಸೀಸ್ ಆಗೋಗುತ್ತೆ. ಹಾಗಾಗಿ ಇಲ್ಲಿ ಸೂಕ್ತ ದಾಖಲೆಯನ್ನ ನೀಡದೇ ಇದ್ರೆ ಹಣ ಜಪ್ತಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.